ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ವಿ. ಸೊ ಫ್ರೆಂಡ್ಸ್, ನಾವು ಮತ್ತೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳ್ಬೋದು ನೀವು. ಆಫ್ಕೋರ್ಸ್ ನಮ್ಮದಂತರೂ ಟ್ರಿಪ್ ಹೊಡೆದು ಸಾಕಾಗಿದೆ. ಅದರಲ್ಲೇ ಮತ್ತೆ ಸೈಕಲ್ ಗ್ಯಾಪಲ್ಲಿ ಹೋಗ್ತಾ ಇದ್ವಿ ನೋಡಿ. ಏನಕ್ಕೆ ಅಂದರೆ ನಮ್ಮ ಮನೆಯವರ ಅಜ್ಜ ಅಂದರೆ ಅವ್ರ ಅಪ್ಪಾಜಿ ತೀರ್ಕೊಂಡಿದ್ದಾರೆ. ಆಲ್ರೆಡಿ 90+ ಏಜ್ ಆಗಿತ್ತು ಅವರಿಗೆ. ಸೊ ಅವ್ರು ತೀರ್ಕೊಂಡಿದ್ರು. ಅವ್ರದ್ದು ದಿವಸ ಇತ್ತು. ತೀರ್ಕೊಂಡಾಗ ನಮ್ಮ ಮನೆಯವ್ರು ಒಬ್ಬರೇ ಹೋಗಿದ್ರು. ಬಟ್ ಈಗ ದಿವಸಕ್ಕೆ ನಾವು ಹೋಗಲೇಬೇಕಾಗಿತ್ತು. ಯಾಕಂದರೆ ಅದು ಶುದ್ಧಿ ಮಾಡ್ತಾರೆ ಅಲ್ವಾ, ಸೂತ್ಕನ ತೆಗಿತಾರೆ. ಸೊ ನಾವು ಹೋಗಲೇಬೇಕಿತ್ತು. ಅಲ್ಲಿದ್ದೇನು ನಾನು ವಿಡಿಯೋನ ಮಾಡಲಿಲ್ಲ. ಬನ್ನಿ ನೆಕ್ಸ್ಟ್ ನಾವು ಹೇಗೆ ನಮ್ಮ ಜರ್ನಿ ಇರುತ್ತೆ ಅಂತ ಜಗನ್ ಹೇಳ್ತಾನೆ. ಸೊ ಫ್ರೆಂಡ್ಸ್, ಫೈನಲಿ ಟ್ರೈನ್ ಸಿಕ್ಕಿತ್ತು. ಟ್ರೈನಲ್ಲಿ ಹೊಂಟೀವಿ. ಸೊ ಫ್ರೆಂಡ್ಸ್, ಫೈನಲಿ ಟ್ರೈನ್ ಸಿಕ್ಕಿತ್ತು. ಟ್ರೈನಲ್ಲಿ ಹೊಂಟೀವಿ. ನಮ್ಮ ಪಪ್ಪ ಫೋನಲ್ಲಿದ್ದಾರೆ. ನಮ್ಮ ಅಮ್ಮ ಹಾಯ್ ಮಾಡಿ. ನಮ್ಮ ತಮ್ಮ ಹಾಯ್ ಮಾಡು. ನಮಗೆ ಟ್ರೈನ್ ಸಿಕ್ತಾ? ಸೊ ಫ್ರೆಂಡ್ಸ್, ಬನ್ನಿ ಹೋಗೋಣ. ಸ್ಲೀಪಿಂಗ್ ಕೋಚು ಮಾಡಿದ್ವಿ. ಸ್ಲೀಪಿಂಗ್ ಕೋಚು ಬುಕ್ ಮಾಡಿದ್ವಿ. ಆರಾಮಾಗಿ ನಾನು ಮಲ್ಕೊಂಡು ಹೋಗ್ತೀನಪ್ಪ. ಫುಲ್ಲು ನೈಟು ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆ 6 ಗಂಟೆಗೆ ಹೋಗೋದು. ಅದಕ್ಕೆ ರೆಡಿ ಮಾಡ್ಬಿಡ್ತೀನಿ ನಾನಂತೂ. ಬನ್ನಿ ನೀವು ಜರ್ನಿಯಲ್ಲಿ ಅದೇನು ಮನೆಗೆ ನೋಡೋಣ. ಮತ್ತೆ ಏನಾದರೂ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಬೆಳಗ್ಗೆ 6 ಗಂಟೆಗೆ ಬನ್ನಿ ಹೋಗೋಣ. ಮಾಡಿ ಈಗ ಎದ್ದಿದ್ದೀವಿ. ಟ್ರೈನ್ ಬಂದು ಟ್ರೈನಲ್ಲಿ ಇದ್ದೀವಿ. ಇನ್ನು 5 o'clock ಆಗಿದೆ. ಈಗ ಇಲ್ಲಿಂದ ಇಳಿದು 6 o'clock ಆಗಿದೆ. ಇಲ್ಲಿಂದ ಇಳಿದು ಹೋಗೋದು. ನಮ್ಮ ಪಪ್ಪನೂ ಎದ್ದಿದ್ದಾರೆ. ಇಲ್ಲಿ ಸಕ್ಬಿಟ್ಟು ಸದ್ಯಕ್ಕೆ ನಾನು ಬಿಟ್ಟು ಸಕ್ಕಿದ್ದೀನಿ. ನಮ್ಮ ತಮ್ಮ, ನಮ್ಮ ಪಪ್ಪ, ಆ್ಯಕ್ಚುಲಿ ನಮ್ಮಮ್ಮ ಹಾಯ್ ಮಾಡ್ರಿ. ಹಾಯ್ ಮಾಡ್ರಿ. ಸೊ ಫ್ರೆಂಡ್ಸ್, ಫೈನಲಿ ರೀಚ್ ಆದ್ವಿ. ಜರ್ನಿ ಕೂಡ ತುಂಬಾ ಚೆನ್ನಾಗಿತ್ತು. ಸ್ಮೂತಾಗಿ ಆರಾಮಾಗಿ ನಿದ್ದೆ ಹೋದ್ವಿ. ಇವಾಗ ಜಸ್ಟ್ ಇನ್ನೇನು ನೋಡ್ಬೋದು, ಹುಬ್ಬಳ್ಳಿ ಬಂತು, ಹೋಗ್ತಾ ಇದ್ದೀವಿ. ಇನ್ನೊಂದು 10 ಮಿನಿಟ್ಸಲ್ಲೇ ಹುಬ್ಬಳ್ಳಿ ರೀಚ್ ಆಗ್ತೀವಿ ನಾವು. ಸೊ ನಾವು ಬೆಂಗಳೂರಿಂದ ರಾತ್ರಿ 11 ಗಂಟೆಗೆ ಟ್ರೈನ್ ಹತ್ತಿದ್ವಿ ಫ್ರೆಂಡ್ಸ್. ಎಕ್ಸಾಕ್ಟ್ 6 o'clockಗೆ ನಾವು ಮಾರ್ನಿಂಗ್ ರೀಚ್ ಆದ್ವಿ. ನೋಡ್ಬೋದು ನೀವು, ಅಲ್ಲಿ ಟೈಮಿಂಗ್ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ನಾನು 2 ದಿನ ಏನೂ ವ್ಲಾಗ್ನ ಶೂಟ್ ಮಾಡಿಲ್ಲ. ಫ್ರೈಡೇ ಆ್ಯಂಡ್ ಸ್ಯಾಟರ್ಡೆ ಅದು ಅಜ್ಜಂದು ಪೂಜೆ ಎಲ್ಲ ಇತ್ತಲ್ವ. ಸೊ ಅದೆಲ್ಲ ಏನು ಶೂಟ್ ಮಾಡೋಕ್ಕೆ ಆಗಲಿಲ್ಲ. ಅದೇನು ಮಾಡೋಕ್ಕೆ ಹೋಗಲಿಲ್ಲ ನಾನು. ಹಾಗಾಗಿ ನೆಕ್ಸ್ಟ್ ಸಂಡೇ ಎಕ್ಸೈಟಿಂಗ್ ವ್ಲಾಗ್ ಬರುತ್ತೆ ನೋಡಿ. ನಮ್ಮ ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ನಮ್ಮ ಪ್ಲ್ಯಾನ್ ಸಡನ್ಲಿ ಚೇಂಜ್ ಆಗುತ್ತೆ. ಅದು ಏನು ಎತ್ತ ಅಂತ ಈ ವ್ಲಾಗ್ ಕಂಟಿನ್ಯೂ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೋಡ್ಬೋದು, ಇದು ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್. ಎಷ್ಟು ಚೆನ್ನಾಗಿ ಮೈಸೂರು ಅರಮನೆ, ಹಂಪೆದು ಎಲ್ಲ ಮಾನ್ಯುಮೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡ್ಬೋದು ನೀವು. ಆ್ಯಂಡ್ ಹುಬ್ಬಳ್ಳಿಗೆ ಬಂದ ತಕ್ಷಣ ರೈಲ್ವೆ ಸ್ಟೇಷನಲ್ಲೇ ನಮಗೆ ಸಿದ್ಧಾರೂಢಜ್ಜ ಸ್ವಾಮಿಯ ದರ್ಶನ ಆಗುತ್ತೆ. ನಾವು ಸ್ಯಾಟರ್ಡೆ ಕೂಡ ಹೋಗಿದ್ವಿ ಸಿದ್ಧಾರೂಢ ಮಠಕ್ಕೆ. ಬಟ್ ಅಲ್ಲಿ ನಾನು ಸೇಮ್ ವಿಡಿಯೋ ಏನು ಮಾಡೋದು ಅಂತ ಮಾಡಲಿಕ್ಕೆ ಹೋಗಿಲ್ಲ. ರೀಸೆಂಟಾಗಿ ನಾನು ಸಿದ್ಧಾರೂಢಜ್ಜದ್ದು ವಿಡಿಯೋ ಹಾಕಿದ್ದೆ. ಸೊ ಹಾಗಾಗಿ ನಾನು ಆ ವಿಡಿಯೋನ ಹಾಕಿಲ್ಲ. ನೋಡಿ ಎಲ್ಲಿ ಹೋಗ್ತಿದ್ದೀವಿ ಹೇಳಲ್ಲ. ನಾನು ಆವಾಗಲೇ ಹೇಳ್ದಂಗೆ ಫ್ರೈಡೇ ಮಾರ್ನಿಂಗ್ ನಾವು ಬಂದಿದ್ದು. ಇಲ್ಲಿ ನಾವು ಫಸ್ಟು ರೇಣು ಮಾಮಿ ಮನೆಗೆ ಹೋಗ್ತಾ ಇದ್ವಿ. ಇನ್ನೂ ಅವ್ರು ಮಲಗಿದ್ರು. ಇನ್ನೂ 6 ಗಂಟೆ ಅಲ್ವಾ. ಸೊ ಅವ್ರ ಮನೆಗೆ ಬರೋಕ್ಕೆ ಒಂದು 20 ಮಿನಿಟ್ಸ್, 6:20 ಆಗಿತ್ತು.
ಬಂದ್ವಿ ಅವ್ರ ಮನೆಗೆ. ಇದು ನೆಕ್ಸ್ಟ್ 2 ಡೇಸ್ ಬಿಟ್ಟು ನೆಕ್ಸ್ಟ್ ಸಂಡೇ ವ್ಲಾಗ್ನ ಈಗ ನಮ್ಮ ಜಗನ್ ಕಂಟಿನ್ಯೂ ಮಾಡ್ತಾನೆ ನೋಡಿ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರ? ಅಯ್ಯೋ ಬರೋ ಚೆನ್ನಾಗಿದಾರ ಅಂತ ಅನ್ಕೊಂತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಫ್ರೆಂಡ್ಸ್, ಇವತ್ತು ಹೊಂಟಿದ್ದೀವಿ ಮನೆಗೆ. ಮತ್ತೆ ಇವತ್ತು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ವಿ. ಟ್ರಿಪ್ಪಿಗೆ ಹೋಗೋಣ ಬನ್ನಿ. ಸಡನ್ಲಿ ರಾತ್ರಿ ಇದು ಏನದು ಪ್ಲ್ಯಾನ್ ಮಾಡಿದ್ವಿ. ಇವತ್ತು ಹೊಂಟಿದ್ದೀವಿ. ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡಿ. ಆವಾಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರ್ತದೆ. ಆವಾಗ ನೀವು ನಮ್ಮ ವಿಡಿಯೋಸು ನೀವೇ ಫಸ್ಟ್ ನೋಡ್ಬೋದು. ಸೊ ಫ್ರೆಂಡ್ಸ್, ಬನ್ನಿ ಮುಂದೆ ಹೋಗೋಣ. ನೋಡಿ, ನಮ್ಮ ಬಾಲು ಚೊಚ್ಚ ಕಾರ್ ಓಡಿಸ್ತಿದ್ದಾನೆ. ನಾನು ನಮ್ಮ ತಮ್ಮ, ನಮ್ಮ ಪಪ್ಪ ಮುಂದ್ಗಡೆ ಕೂರ್ತೀವಿ. ನಮ್ಮಮ್ಮ ಹಿಂದ್ಗಡೆ ಇದ್ದಾರೆ. ಅದರಿಂದ ತಾಳ್ರಿ, ನೀವೇ ತೋರಿಸಿದ್ರು ತೋರಿಸ್ರಿ ಅದನ್ನ. ಅವ್ವ ಗುಬ್ಬಚ್ಚಿ ಗುಬ್ಬಚ್ಚಿತೆ. ಹಾಯ್ ಗುರುಮು. ಹಾಯ್. ಹಾಂ ಫ್ರೆಂಡ್ಸ್, ಜಗನ್ ಹೇಳ್ದಂಗೆ ಸಡನ್ಲಿ ಪ್ಲ್ಯಾನ್ ಮಾಡಿಕೊಂಡು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ಬನ್ನಿ, ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಆ್ಯಂಡ್ ಏನು ಅಂದರೆ, ನಮ್ಮ ಶನಿವಾರ ನಾವು ಟ್ರೈನ್ ಟಿಕೆಟ್ನ ಬುಕ್ ಮಾಡಿದ್ವಿ. ಸೊ ಅದು 2 ಸತಿ ಬುಕ್ ಮಾಡಿದ್ರೂ ಕ್ಯಾನ್ಸಲ್ ಆಗಿ ರಿಫಂಡ್ ಆಯಿತು. ಹಾಗಾಗಿ ನಮಗೆ ಮಂಡೇ ಮಾರ್ನಿಂಗ್ 3 o'clockಗೆ ನಮಗೆ ಟ್ರೈನ್ ಬುಕ್ ಆಯಿತು. ಸೊ ಹಾಗಾಗಿ 1 ಡೇ ಗ್ಯಾಪ್ ಇತ್ತು ಅಂತ ನಾವು ಸಡನ್ಲಿ ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಲ್ಲಿ ಹೋಗ್ತೀವಿ ಏನು ಅಂತ ಹೇಳ್ತೀನಿ ಬನ್ನಿ. ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮ್ಮ ಹರಿ ಮತ್ತು ಸಮ್ಮು ನೋಡಿ, ಅವರ ಅಜ್ಜ ಅಜ್ಜಿ ಹತ್ರನೇ ಕುತ್ಕೊಂಡು ಬಿಟ್ಟಿದ್ದಾನೆ. ಆ್ಯಂಡ್ ಶಮ್ಮು ಅವ್ರ ಅಜ್ಜನ ಹತ್ರನೇ ಇದ್ದ. ಸಡನ್ಲಿ ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ವಿ. ಆ್ಯಕ್ಚುಲಿ ನಾವು ಹೋಗೋದು ಪ್ಲೇಸ್ ಬೇರೆ ಅಂದ್ಕೊಂಡ್ವಿ, ಬಟ್ ಅದು ಆಗಿದ್ದೇ ಒಂದು. ಏನೇನಾಯಿತು ಏನೇನಿಲ್ಲ ಎಲ್ಲ ನಿಮಗೆ ಹೇಳ್ತೀನಿ ಬನ್ನಿ. ಇವಳು ಸಂಜನನ ಸಿಸ್ಟರು ಸಂಜನಾ, ರೇಣು ಮಾಮ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ, ನೋಡ್ಬೋದು. ಆ್ಯಂಡ್ ಇದು ನೋಡಿ ಫ್ರೆಂಡ್ಸ್, ವ್ಯೂ ಎಷ್ಟು ಚೆನ್ನಾಗಿದೆ. ನೇಚರು ಅಪ್ಪಾ ದೇವರೇ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ಸಿಂಗಲ್ ರೋಡು. ನಾವು ಹೋಗ್ತಾ ಇರೋದು ಹೊನ್ನಾವರಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಆನ್ ದ ವೇ ಗೋಕರ್ಣ ಸಿಗುತ್ತೆ. ಫಸ್ಟ್ ಗೋಕರ್ಣಕ್ಕೆ ಹೋಗೋಣ ಅಂತಲೇ ಬಂದ್ವಿ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾವು ಒಂದು ಸ್ಟಾಪ್ನ ತೊಗೊಂಡ್ವಿ. ಇಲ್ಲಿ ಹುಬ್ಳಿಯಿಂದ ಒಂದು 60 ಕಿಲೋಮೀಟರ್ಸ್ ದೂರನೇ ಗಂಟೆ ಗಣೇಶ ಅಂತ ಒಂದು ಟೆಂಪಲ್ ಇದೆ. ಚೆನ್ನಾಗಿದೆ, ಹೋಗೋಣ ಬನ್ನಿ ಅಂತ ಕರ್ಕೊಂಡು ಬಂದರು. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಸ್ವಲ್ಪ ಒಳಗಿದೆ, ಒಂದು 12 ಕಿಲೋಮೀಟರ್ಸ್ ಇದೆ ಆನ್ ದ ವೇ. ಇವರು ಸಂಜನಾ ಆ್ಯಂಡ್ ಬಾಲುಬೋಜಿ ಇಲ್ಲಿ ಮುಂಚೆ ಬಂದಿದ್ರಂತೆ. ಸೊ ಹಾಗಾಗಿ ಹೋಗೋಣ ಚೆನ್ನಾಗಿದೆ ಅಂದಿದ್ದಕ್ಕೆ ಫಸ್ಟು ಗಣೇಶನ ದರ್ಶನದಿಂದನೇ ಸ್ಟಾರ್ಟ್ ಆಗಲಿ ಅಂತ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಸಡನ್ನಾಗಿ ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ಸೊ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಹುಬ್ಳಿಯಿಂದ ಒಂದು 40 to 50 ಕಿಲೋಮೀಟರ್ಸೇ ಅಂದ್ಕೊಳ್ಳಿ. ಗಂಟೆ ಗಣೇಶ ಅಂತ ಇಲ್ಲಿ ಟೆಂಪಲ್ ಇದೆ ಅಂತ ಕರ್ಕೊಂಬಂದಿದ್ದಾರೆ. ಇಲ್ಲಿಂದ ನಾವು ಕಾರವಾರಿಗೆ ಆ್ಯಂಡ್ ಹೊನ್ನಾವರಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಆನ್ ದ ವೇ ಗಂಟೆ ಗಣೇಶ ಇದೆ ಅಂತ ಹೇಳಿದರು. ಸೊ ಫಸ್ಟು ಗಣೇಶಂಗೆ ನಾವು ನಮಸ್ಕಾರ ಮಾಡಿ ಮುಂದೆ ಹೋಗೋಣ ಅಂತೆ. ಎಷ್ಟು ಚೆನ್ನಾಗಿದೆ ಇಲ್ಲಿ ವ್ಯೂನ ತೋರಿಸ್ತೀನಿ ಬನ್ನಿ ನಿಮಗೆ. ಬನ್ನಿ, ಸ್ಟೇ ಟ್ಯೂನ್.
ಇಲ್ಲಿದ ಮನೆ ಎಲ್ಲ ನೋಡಿ ಹೆಂಗಿದೆ, ದೇವಸ್ಥಾನನೇ ಇದು. ಯಾವ ಥರ ಇದೆ ನೋಡಿ ಆರ್ಕಿಟೆಕ್ಟ್ ಇಲ್ಲೆಲ್ಲ. ಹೌದು, ತಾಂಬ ಕೊಡೋ ಚಾನಲ್ ಫೋಟೋ ನೋಡಿ. ಶಮ್ಮುಗೆ ನಿದ್ದೆಯಲ್ಲಿದ್ದ, ಮುನಿಸ್ಕೊಂಡಿದ್ದ. ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ ಅನ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೇವೆ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾವೀಗ ಹುಬ್ಬಳ್ಳಿಯಿಂದ 80 ಕಿಲೋಮೀಟರ್ ಇರುವಂಥ ಗಂಟೆ ಗಣೇಶ, 80, ನಾನು 50 ಅಂದೆ. ಗಂಟೆ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡೋಣ ಬನ್ನಿ ಹೇಗಿದೆ ಅಂತ. ಇಲ್ಲೆಲ್ಲ ನೋಡಿ ಗ್ರೀನರಿ ಹೇಗಿದೆ, ಫುಲ್ಲು ಗ್ರೀನರಿ. ಆ್ಯಂಡ್ ಇಲ್ಲಿ ದೇವಸ್ಥಾನ ನೋಡಿ ಫುಲ್ಲು ಒಳಗಿದೆ. ಹೋಗೋಣ ಬನ್ನಿ. ಓ, ಇದೇ ದೇವಸ್ಥಾನ ನೋಡಿ ಹೇಗಿದೆ. ಸಿದ್ಧಿವಿನಾಯಕ. कर लो, जूम करो. करूँगा लाने एकदा. ಫ್ರೆಂಡ್ಸ್, ನೋಡಿದ್ರಲ್ಲ ದೇವಸ್ಥಾನ ಹೇಗಿದೆ ಅಂತ. ಇದು ಗಂಟೆಗೆ ಫೇಮಸ್ ಅಂತೆ, ಗಂಟೆ ಗಣೇಶ ಅಂತ. ಆ್ಯಂಡ್ ಯಾರೆಲ್ಲ ಹರಕೆ ಕಟ್ಕೊಂಡಿರ್ತಾರಲ್ವ, ಸೊ ಅವರು ಹರಕೆ ಪೂರ್ತಿ ಆದಮೇಲೆ ಗಂಟೆ ಬಂದು ಇಲ್ಲಿ ಕಟ್ತಾರಂತೆ. ನೀವು ಧರ್ಮಸ್ಥಳದ ಹತ್ರ ಸೌತಡ್ಕ ಗಣಪತಿ ಇದೆ ಅಲ್ವಾ, ಅದೇ ಥರನೇ ಈ ಗಣಪತಿ ಕೂಡ ತುಂಬ ಹಳೆಯದು ದೇವಸ್ಥಾನ ಅಂತೆ. ಇಲ್ಲಿ ನೋಡ್ಬೋದು ನೀವು, ಆರ್ಕಿಟೆಕ್ಟ್ ಕೂಡ ಎಷ್ಟು ಚೆನ್ನಾಗಿದೆ, ಆ ಕಲೆ ಸೂಪರ್ ಆಗಿದೆ. ಆ್ಯಂಡ್ ಪ್ರತಿ ಕಡೆನೂ ಗಣೇಶ ಇದೆ. ಇದು ತುಂಬ ಲೆಂತ್ ಆಗುತ್ತೆ ಅಂತ ನಾನು ಫಾಸ್ಟ್ ಫಾರ್ವರ್ಡಾಗಿ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಆ್ಯಂಡ್ ನೋಡ್ಬೋದು ನೀವು ದೇವಸ್ಥಾನನೂ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ. ನೋಡಿ, ಒಂದೊಂದು ಇದರಲ್ಲೂ ಗಣೇಶ ಎಷ್ಟು ಡಿಟೇಲಿಂಗಾಗಿ ಮಾಡಿದ್ದಾರೆ. ಟೈಪ್ಸ್ ಆಫ್ ಗಣೇಶ ಅಂತಲೇ ಹೇಳ್ಬೋದು, ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು ನೋಡಿ. ಇಲ್ಲಿ ಭರತನಾಟ್ಯದ ಮುದ್ರೆಗಳು, ಗಣಪತಿ ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ಆ್ಯಂಡ್ ಅಲ್ಲಿ ವಾತಾವರಣ ಕೂಡ ಕೋಲ್ಡ್ ಆಗಿತ್ತು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಯಾರೆಲ್ಲ ನೋಡಿಲ್ಲೋ ಒಂದು ಸತಿ ಹೋಗಿ ವಿಸಿಟ್ ಮಾಡಿ. ಫುಲ್ಲು ನೇಚರ್ ಒಳಗಡೆ ಇರೋದಿದು. ರೋಡು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರಕೃತಿನ ಇಷ್ಟಪಡೋರು ಈ ದೇವಸ್ಥಾನ ಕೂಡ ಇಷ್ಟಪಡ್ತಾರಂತಲೇ ಹೇಳ್ಬೋದು. ಬಾವಿ ನೋಡಿ, ಎಷ್ಟು ಹಳೆಯ ಬಾವಿ ಇದೆ. ಚೆನ್ನಾಗಿತ್ತು ಫ್ರೆಂಡ್ಸ್. ರಶ್ ಏನೂ ಇರಲಿಲ್ಲ. ವಿಶೇಷ ದಿನಗಳಲ್ಲಿ ರಶ್ ಇರುತ್ತೆ ಅನಿಸುತ್ತೆ. ನಾವು ಸಂಡೇ ಹೋಗಿದ್ವಲ್ಲ, ಸೊ ಹಾಗಾಗಿ ರಶ್ ಏನೂ ಇರಲಿಲ್ಲ. ನೆಕ್ಸ್ಟ್ ನಮ್ಮ ಸ್ಟಾಪ್ ಎಲ್ಲಿದೆ ಅಂತ ಹೇಳ್ತೀನಿ. ಈ ದೇವಸ್ಥಾನ ನಾವು ಮುಗಿಸ್ಕೊಂಡು ಒಂದು ಕಡೆ
ತಿಂಡಿಗೆ ನಿಂತ್ಕೊಂಡ್ವಿ. ತಿಂಡಿ ತಿಂದು ಬೇರೆ ಹತ್ರ ಹೋಗೋಣ ಅಂತೇಳಿ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೋಡಿ ನಾವು ಇಷ್ಟು ಜನ ಬಂದಿರೋದು. ಬಾಲುಬೋಜಿ, ಸಂಜನಾ, ನಾವು, ಆಮೇಲೆ ಮಾಮಿ, ಮಾಮ ಮತ್ತು ನಮ್ಮ ಮಾವರು ಎಲ್ಲರೂ ಸೇರಿ ಬಂದ್ವಿ. ಸಂಜನಾ ಅವ್ರ ತಂಗಿ ಎಲ್ಲರೂ ಸೇರಿ ಬಂದ್ವಿ. ನೋಡಿ ನೇಚರ್ ವ್ಯೂ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಮಧ್ಯ. ತುಂಬಾ ಚೆನ್ನಾಗಿ ಅನಿಸುತ್ತೆ. ನಮ್ಮ ಗೋಲುಗೆ ಏನಾಯಿತು ಅಂದರೆ, ನಾವು ಇದು ಟ್ರಿಪ್ ಮಾಡ್ಕೊಂಡಿದ್ದಿಲ್ಲಲ್ವಾ, ಸೊ ಇಲ್ಲಿ ಅವನಿಗೆ ಬಟ್ಟೆ ಪ್ರಾಬ್ಲಮ್ ಆಗಿಬಿಡ್ತು. RCB ಟಿ ಶರ್ಟ್ ಒಂದೇ ಅವನಿಗಿದ್ದಿದ್ದು. ಸೊ ಮತ್ತೆ ನಾನು ಅಲ್ಲಿ ಪರ್ಚೇಸ್ ಮಾಡಿದೆ ಗೋಕರ್ಣದಲ್ಲಿ. ಆ್ಯಂಡ್ ನಾವು ನೆಕ್ಸ್ಟು ಅಲ್ಲಿ ಮುಗಿಸ್ಕೊಂಡು ಗೋಕರ್ಣಗೆ ಬಂದ್ವಿ. ನೋಡ್ಬೋದು ನೀವು ಗೋಕರ್ಣದಲ್ಲಿ ಏನಾಯಿತು ಅಂದರೆ ಫುಲ್ಲು ರಶ್ ಅಂದರೆ ರಶ್ಶು. ಆವತ್ತು ಅಧಿಕ ಮಾಸ ಲಾಸ್ಟ್ ಇತ್ತಲ್ವ, ಸೊ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ದರ್ಶನ ಮಾಡ್ಕೊಂಬರೋಕ್ಕೆ ಅಂತ ಒಳಗಡೆ ಹೋಗ್ತೀವಿ ಫ್ರೆಂಡ್ಸ್. ಏನಾಯಿತು ಗೊತ್ತಾ, ಹೇಳ್ತೀನಿ ಬನ್ನಿ. ಇದು ಬೀಚಿಂದ ನಾವು ಕಾರ್ ಪಾರ್ಕ್ ಮಾಡಿಕೊಂಡು ಸೊ ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಹೋಗೋಣ ಅಂತ. ಏನಾಯಿತು ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಏನೇನು ಸಿಗುತ್ತೆ ಅಂದರೆ ಡ್ರೈ ಫ್ರೂಟ್ಸ್ ಮತ್ತು ಸಾರಿ ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ ಮತ್ತು ಮಸಾಲೆ ಪದಾರ್ಥಗಳು, ಸ್ಪೈಸಸ್ ಅಂತಾರಲ್ವ, ಸೊ ಅದೆಲ್ಲ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಎಲ್ಲ ಥರ ಟೂರಿಸ್ಟ್ ಪ್ಲೇಸ್ ಅಲ್ವಾ ಇದು, ಅಂಗಡಿಗಳನ್ನು ಹಾಕಿದ್ರು. ಬ್ಯಾಗ್ಸು, ಡ್ರೆಸ್ಸಸ್ಸು ಆ್ಯಂಡ್ ಬೀಚಲ್ಲಿ ಹಾಕುವಂಥ ಡ್ರೆಸ್ಸಸ್ಸು ಅದೆಲ್ಲ ಇದ್ವು ಇಲ್ಲಿ. ನೋಡ್ಬೋದು ನೀವು. ನಾವು ಎಷ್ಟೊಂದು ಶಾಪಿಂಗ್ ಮಾಡಿದ್ವಿ, ಅದು ಎಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ. ಆ್ಯಂಡ್ ಇಲ್ಲಿ ಟ್ಯಾಟೋದು ಶಾಪ್ ಇದೆ. ಸ್ಪೈಸಸ್ ಅಂತೂ ನೀವು ಹೇಳಂಗೆ ಇಲ್ಲ, ಕಂಟಿನ್ಯೂ ಆಗಿ ಒಂದು 5-6 ಶಾಪ್ಗಳು, ದೊಡ್ಡ ದೊಡ್ಡ ಶಾಪ್ ಇದೆ. ನಾವು ಕೂಡ ರೇಣು ಮಾಮಿ ತುಂಬಾ ಸ್ಪೈಸಸ್ನ ಶಾಪಿಂಗ್ ಮಾಡಿದರು. ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಏನೇನು ತೊಗೊಂಡ್ವಿ ಅಂತ. ಈ ವ್ಲಾಗ್ ತುಂಬಾ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಈ ವ್ಲಾಗಲ್ಲಿ ಇಷ್ಟೇನ ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ಕಂಟಿನ್ಯೂ ವ್ಲಾಗ್ನ ವೆಯ್ಟ್ ಮಾಡಿ, ಬೇಗನೆ ಹಾಕ್ತೀನಿ. ನೋಡ್ಬೋದು ನೀವು ಕಾಜು ಅದೆಲ್ಲ ಎಷ್ಟೆಷ್ಟಕ್ಕೊಂದಿದ್ದು ಫ್ರೆಂಡ್ಸ್ ಅಲ್ಲಿ. ನೋಡಿ ನಮಗೆ ಗೋಕರ್ಣದಲ್ಲಿ ಗೋವಿನ ದರ್ಶನ ಆಯಿತು. ನಾವು ಗೋನ ಮುಟ್ಟಿ ದರ್ಶನನ ತಗೊಂಡ್ವಿ. ಆ್ಯಂಡ್ ನಾಳೆನೇ ಅಮಾವಾಸ್ಯೆ ಇರೋದಲ್ವ, ಅಧಿಕ ಮಾಸ ಲಾಸ್ಟು ಅಂತ. ತುಂಬ ಅಂದರೆ ತುಂಬಾ ರಶ್ ಇತ್ತು ಫ್ರೆಂಡ್ಸ್. ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಸ್ಟೇ ಟ್ಯೂನ್. ಹೇಗೆ ಅನ್ನಿಸ್ತಿದೆ ವಿಡಿಯೋಸ್, ನಮ್ಮ ಈ ಕಂಟಿನ್ಯೂ ಆಗಿ ವಿಡಿಯೋಸ್ ಹಾಕ್ತಾಯಿದ್ದೀನಿ. ಆ್ಯಂಡ್ ನೀವು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾಯಿದ್ದೀರಾ. ನೋಡಿ ನಾವು ಗೋಕರ್ಣದ ಮಹಾಬಲೇಶ್ವರನ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್.